ನಮಸ್ತೆ ಫ್ರೆಂಡ್ಸ್, ನೀವು ನೋಡ್ತಿದ್ದೀರಾ ಸಾಗರ್ ಅಪ್ಡೇಟ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ 2023ನೇ ಸಾಲಿನಲ್ಲಿ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ಗೆ ಯಾವೆಲ್ಲ ವಿದ್ಯಾರ್ಥಿಗಳು ಅರ್ಜಿನ ಸಲ್ಲಿಸಿದ್ದೀರಾ ಅಂತ ವಿದ್ಯಾರ್ಥಿಗಳು ತುಂಬ ಜನ ಕೇಳ್ತಿದ್ರಿ. ಏನಪ್ಪ ಅಂತಂದರೆ, ಸರ್ ನಮ್ಮದು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ 2023ನೇ ಇಸ್ವಿನಲ್ಲಿ ನಾವು ಅರ್ಜಿನ ಸಲ್ಲಿಸಿದ್ದೀವಿ, ಅಮೌಂಟ್ ನಮಗೆ ಇನ್ನೂ ಕ್ರೆಡಿಟ್ ಆಗ್ತಿಲ್ಲ, ಯಾವಾಗ ಕ್ರೆಡಿಟ್ ಆಗುತ್ತೆ, ಮತ್ತು ಏನಕ್ಕೆ ಡಿಲೇ ಆಗ್ತಿದೆ, ಮತ್ತು ಏನು ಬಜೆಟ್ ಏನಾದರೂ ಇಲ್ವಾ, ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣದ ಮಾಹಿತಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ನೋಡ್ಕೋಬೋದು. ಈಗ ಹೋದ ವರ್ಷ ಅಂದರೆ ಈಗ 2022ನೇ ಇಸ್ವಿನಲ್ಲಿ BJP ಸರ್ಕಾರ ಇದ್ದಾಗ ಈಗ 2500 ರೂಪಾಯಿಂದ 75,000 ತನಕ ಸ್ಕಾಲರ್ಶಿಪ್ ಅಂದರೆ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ಗೆ ಯಾವೆಲ್ಲ ವಿದ್ಯಾರ್ಥಿಗಳು ಅರ್ಜಿನ ಸಲ್ಲಿಸಿದ್ರೆ ಅಂಥ ವಿದ್ಯಾರ್ಥಿಗಳಿಗೆ BJP ಸರ್ಕಾರ ಇದ್ದಾಗ ಅಮೌಂಟ್ ಕ್ರೆಡಿಟ್ ಆಗಿತ್ತು. ಬಟ್ ಈಗ ಕಾಂಗ್ರೆಸ್ ಸರ್ಕಾರ ಬಂದಾಗ ಅಮೌಂಟ್ ಏನಕ್ಕೆ ನಮಗೆ ಡಿಲೇ ಆಗ್ತಿದೆ, ಈಗ ಕ್ರೆಡಿಟ್ ಆಗ್ತಿಲ್ಲ. 2023ನೇ ವರ್ಷದಲ್ಲಿ ನಾವು ಅಪ್ಲಿಕೇಶನ್ ಹಾಕಿದ್ದೀವಿ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ಗೆ. ಈಗ ಅದು ಬರುತ್ತೋ ಬರಲ್ವಂತ ತುಂಬ ಜನ ಕೇಳ್ತಿದ್ರು. ಬರುತ್ತೆ, ಸ್ವಲ್ಪ ವೇಟ್ ಮಾಡಬೇಕು. ಅಂದರೆ ನಾವು ಈಗ 1 ವರ್ಷದಿಂದ ಆಯಿತು, ಈಗ ಪ್ರೊಸೆಸಿಂಗ್ ಸ್ಟಾರ್ಟ್ ಆಗಿದೆ, ಅಂದರೆ ಈಗ ಎಲ್ಲ ವೆರಿಫಿಕೇಷನ್ ಸ್ಟಾರ್ಟ್ ಆಗ್ತಿದೆ. ಬರುತ್ತೆ ಅಂತ ಅವ್ರು ಹೇಳ್ತಿದ್ದಾರೆ, ಯಾವಾಗ ಬರುತ್ತೆ ಅಂತ ಕ್ಲಿಯರ್ ಕಟ್ಟಾಗಿ ಹೇಳಿಲ್ಲ. ಬಟ್ ಮೊನ್ನೆ ನಾನು ಇಮೇಲ್ ಮಾಡಿಬಿಟ್ಟು ಕೇಳಿದಾಗ ಹೇಳಿದ್ರು ಅವರು, ಈಗ ಚುನಾವಣೆ ನಡೀತಿದೆ, ಅಂದರೆ ಈಗ ಎಲೆಕ್ಷನ್ ಇದೆ, ಈಗ ಬಜೆಟು ಅವರು ನಮಗೆ ಮಂಡನೆ ಮಾಡಿಲ್ಲ. ಎಲೆಕ್ಷನ್ ಆದ ನಂತರ ಈಗ ಆದೇಶ ಬರುತ್ತೆ, ಆ ನಂತರ ನಿಮಗೆ ಸ್ಕಾಲರ್ಶಿಪ್ ಅಂದರೆ 2023ನೇ ವರ್ಷದಲ್ಲಿ ಯಾವೆಲ್ಲ ವಿದ್ಯಾರ್ಥಿಗಳು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ಗೆ ಅರ್ಜಿನ ಸಲ್ಲಿಸಿದಿರಲ್ವಾ ಅಂಥವ್ರಿಗೆ ಅಮೌಂಟ್ನ ಶಾಂಕ್ಷನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನೂ ಸ್ವಲ್ಪ ದಿನ ವೇಟ್ ಮಾಡಿ. ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಈ ವಿಡಿಯೋದಲ್ಲಿ ಕಾಮೆಂಟ್ ಮುಖಾಂತರ ನನಗೆ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ.